Hi my dear students, 7th ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ಗೆ ಹೋಗಿರೋ ಅಂಥ, ಅದರಲ್ಲೂ ಎಸ್ಪೆಷಲಿ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಮತ್ತು ಇವಾಗ ಇಂಗ್ಲೀಷ್ ಮೀಡಿಯಮ್ನ ತೊಗೊಂಡಿರೋ ಅಂಥ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ 8th ಸ್ಟ್ಯಾಂಡರ್ಡ್ದು ಸೈನ್ಸ್ ಲೆಸನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಇಂಗ್ಲೀಷರಲ್ಲಿರೋಂಥ ಲೆಸನ್ಗೆ ಅದ್ರ ಜೊತೆಗೇ ಕನ್ನಡ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇರ್ತೀನಿ. ನಿಮಗಿಷ್ಟ ಆದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ 8th ಸ್ಟ್ಯಾಂಡರ್ಡ್ ಸೈನ್ಸಲ್ಲಿರುವಂಥ ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಈಗಾಗಲೇ ನೀವು 7th ಸ್ಟ್ಯಾಂಡರ್ಡ್ ಮತ್ತು 6th ಸ್ಟ್ಯಾಂಡರ್ಡಲ್ಲಿ ತಿಳ್ಕೊಂಡಿದ್ದೀರಾ. ನಮಗೆ ಮೇಯ್ನ್ ಫುಡ್ ಸೋರ್ಸ್, ನಮ್ಮ ಒಂದು ಆಹಾರದ ಪ್ರಮುಖ ಮೂಲ ಅಂದರೆ ಸಸ್ಯಗಳೇ ಆಗಿದೆ. ಆದರೆ ಸಸ್ಯಗಳು ಸ್ವಪೋಷಕಗಳಾಗಿದೆ, ಅಂದರೆ ಅವುಗಳು ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ತವೆ. ಅದರ ಒಂದು ವಿಧಾನ ಕೂಡ ನೀವು ತಿಳ್ಕೊಂಡಿದ್ದೀರಾ. ಅದಕ್ಕಿರುವಂಥ ನೇಮು ದ್ಯುತಿ ಸಂಶ್ಲೇಷಣೆ ಅಥವಾ ಇಂಗ್ಲೀಷಲ್ಲಾದರೆ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಸೊ ಈ ಚಾಪ್ಟರಲ್ಲಿ ಮೇಯ್ನ್ಲಿ ಕ್ರಾಪ್ ಪ್ರೊಡಕ್ಷನ್ ಅಂದರೆ ಆ ಒಂದು ಬೆಳೆ ಹೇಗೆ ಬೆಳೆಯೋದು, ಅದರಲ್ಲಿರುವಂಥ ಸ್ಟೆಪ್ಸ್ ಏನು, ಅದರ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿದೆ. ಸೊ ಈ ಬೇಸಿಕ್ ಇಂಟ್ರಡಕ್ಷನ್ ಬಗ್ಗೆ ನಾನೇನು ಹೋಗ್ತಾ ಇಲ್ಲ. ಮೇಯ್ನ್ಲಿ ವಾಟ್ಸ್ ಎ ಕ್ರಾಪ್? When plants of the same kind are cultivated at one place on a large scale is called crop. ಅಂದರೆ ಒಂದೇ ರೀತಿಯಾಗಿರುವಂತಹ ಸಸ್ಯಗಳನ್ನು ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಒಂದೇ ಸ್ಥಳದಲ್ಲಿ ಬೆಳೆಯೋದನ್ನು ನಾವು ಬೆಳೆ ಅಂತ ಕರಿತೀವಿ. ಕ್ರಾಪ್ ಅಂದರೆ ಬೆಳೆ ಅಂತ. ಕನ್ನಡದಲ್ಲಿರುವಂಥ ಎಕ್ಸ್ಪ್ಲನೇಷನ್ನ ನೆನಪಲ್ಲಿ ಇಟ್ಕೊಂಡ್ರೂ ಕೂಡ ನೀವು ಟೆಸ್ಟ್ಸ್ ಅಥವಾ ಎಕ್ಸಾಮಿನೇಷನಲ್ಲಿ ಆನ್ಸರ್ ಬರೀಬೇಕಾದ್ರೆ ನಿಮಗೆ ಇಂಗ್ಲೀಷ್ ವರ್ಡ್ಸ್ ಬೇಕೇ ಬೇಕು. ಸೊ ನೀವು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕನ್ನಡ ಅರ್ಥನ ಜೊತೆಗೆ ಇಟ್ಕೊಂಡು ನೀವು ಇದನ್ನು ನೀವೇ ಅನಲೈಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅವಾಗ ಈಸಿ ಆಗುತ್ತೆ. ಸಿ, ವೆನ್ ಪ್ಲ್ಯಾಂಟ್ಸ್ ಆಫ್ ದ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಎ ಲಾರ್ಜ್ ಸ್ಕೇಲ್. ಪ್ಲ್ಯಾಂಟ್ಸ್ ಆಫ್ ದ ಸೇಮ್ ಕೈಂಡ್ ನಿಮ್ಗೆ ಗೊತ್ತಿದೆ, ಒಂದೇ ರೀತಿಯಾಗಿರುವಂತಹ ಬೆಳೆ. ಅಂದರೆ ಇವಾಗ ಭತ್ತ ಅಂದರೆ ಆ ಒಂದು ಪ್ಲೇಸಲ್ಲಿ ಕಂಪ್ಲೀಟಾಗಿ ಭತ್ತದ ಪೈರುಗಳು, ರಾಗಿ ಅಂತ ತಗೊಂಡಾಗ ರಾಗಿ ಪೈರುಗಳು, ಅಥವಾ ಜೋಳ ಅಂತ ತಗೊಂಡಾಗ ಅಥವಾ ಯಾವುದೋ ಒಂದು ತೊಗರಿ ಬೇಳೆ ಅಥವಾ ಅವರೆಕಾಳು, ಈ ಥರ ಯಾವುದೋ ಒಂದೇ ರೀತಿಯಾಗಿರುವಂಥ ಸಸ್ಯಗಳನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ 1 ಎಕರೆ, ಅರ್ಧ ಎಕರೆ, 2 ಎಕರೆ ಈ ಥರ ಬೆಳೆದಿರ್ತಾರಲ್ವ ಬೆಳೆಗಳು, ಆ ಥರ ಒಂದೇ ಸ್ಥಳದಲ್ಲಿ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಬೆಳೆಯೋದನ್ನೇ ನಾವು ಬೆಳೆ ಅಥವಾ ಕ್ರಾಪ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಡೆಫಿನೇಷನ್. When plants of the same kind are cultivated at one place on a large scale, it's called a crop. ಎಕ್ಸಾಂಪಲ್ ನೀವು ಯಾವುದಾದ್ರೂ ಬರೀಬೋದು. ಮೇಜ್, ರಾಗಿ, ವೀಟ್, ಈ ಥರ ಯಾವುದಾದ್ರೂ ಪ್ಯಾಡಿ ಅಂದರೆ ಭತ್ತ ಯಾವುದಾದ್ರೂ ಬೆಳಿಬೋದು. ಬಟ್ ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಇರುತ್ತಲ್ವ. ಎಲ್ಲ ಬೆಳೆಗಳನ್ನೂ ಒಂದೇ ಸೀಸನಲ್ಲಿ ಬೆಳೆಯೋಕ್ಕಾಗಲ್ಲ. ಕೆಲವು ಬೆಳೆಗಳಿಗೆ ನೀರು ಜಾಸ್ತಿ ಬೇಕಾಗತ್ತೆ, ಕೆಲವು ಬೆಳೆಗಳಿಗೆ ನೀರು ಅಷ್ಟು ಅವಶ್ಯಕತೆ ಇರಲ್ಲ, ಸ್ವಲ್ಪ ಇದ್ದರೆ ಸಾಕಾಗತ್ತೆ. ಕೆಲವು ಬೆಳೆಗಳು ಚಳಿಗಾಲದಲ್ಲಿ ಬೆಳೆಯೋಕ್ಕಾಗಲ್ಲ, ಕೆಲವು ಬೆಳೆಗಳು ಮಳೆಗಾಲದಲ್ಲಿ ಚೆನ್ನಾಗಿ ಬೆಳಿಬೋದು. ಸೊ ಬೇಸ್ಡ್ ಆನ್ ದಿಸ್ ಈ ಥರ ಎಲ್ಲನೂ ಕಂಡೀಷನ್ಸ್ನ ಒಂದು ಮೈಂಡಲ್ಲಿ ಇಟ್ಕೊಂಡು 2 ಟೈಪ್ಸ್ನ ಮಾಡಿದ್ದಾರೆ ಮೇಯ್ನ್ಲಿ. ಸೊ ಯಾವುದಾದ್ರು 2 ಟೈಪ್ಸ್ ಅಂತ ನೋಡೋಣ. ಸಿ, ದೀಸ್ ಆರ್ ದ 2 ಟೈಪ್ಸ್: ಖಾರಿಫ್ ಕ್ರಾಪ್ಸ್ ಆ್ಯಂಡ್ ರಾಬಿ ಕ್ರಾಪ್ಸ್. ಖಾರಿಫ್ ಬೆಳೆಗಳು ಮತ್ತು ರಾಬಿ ಬೆಳೆಗಳು ಅಂತಲೇ ಇದೆ ಕನ್ನಡದಲ್ಲಿ ಕೂಡ. ಸೊ ಏನಿದು ಖಾರಿಫ್ ಕ್ರಾಪ್ಸ್ ಅಂತ ನೋಡೋದಾದರೆ, ದ ಕ್ರಾಪ್ಸ್ ವಿಚ್ ಆರ್ ಸೋನ್ ಇನ್ ದ ರೇನಿ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ಸೊ ಯೂಶ್ವಲಿ ನಮ್ಮ ದೇಶದಲ್ಲಿ ಮಳೆಗಾಲ ಅನ್ನೋದು ಜೂನಿಂದ ಸೆಪ್ಟೆಂಬರ್ವರೆಗೂ ಬರುತ್ತೆ. ಅಂದರೆ ಈಗೀಗ ಸ್ವಲ್ಪ ಎನ್ವೈರ್ನಮೆಂಟಲ್ ಕಂಡೀಷನ್ಸ್ ಚೇಂಜ್ ಆಗಿರೋದ್ರಿಂದ ಮಳೆಗಾಲ ಸ್ವಲ್ಪ ಹಿಂದೆ ಮುಂದೆ ಆಗಬಹುದು. ಬಟ್ ಸಾಮಾನ್ಯವಾಗಿ ಮಳೆಗಾಲ ಅಂದರೆ ಜೂನಿಂದ ಸೆಪ್ಟೆಂಬರ್. ಸೊ ಆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಆ ಕ್ರಾಪ್ಸ್ನ ಖಾರಿಫ್ ಕ್ರಾಪ್ಸ್ ಅಂತ ಹೇಳ್ತಾರೆ. ಸೊ ಎಕ್ಸಾಂಪಲ್ ಪ್ಯಾಡಿ, ಮೇಸ್, ಸೋಯಾಬೀನ್, ಗ್ರೌಂಡ್ನಟ್ ಆ್ಯಂಡ್ ಕಾಟನ್. ಇದು ಒಂದು ಡೆಫಿನಿಷನ್ ಜೊತೆಗೆ ಎಕ್ಸಾಂಪಲ್ ಕೂಡ ಕೇಳ್ಬೋದು. ವಾಟ್ ಆರ್ ಖಾರಿಫ್ ಕ್ರಾಪ್ಸ್ ಆ್ಯಂಡ್ ಗಿವ್ ಎಕ್ಸಾಂಪಲ್, ಅಥವಾ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಖಾರಿಫ್ ಕ್ರಾಪ್ ಆ್ಯಂಡ್ ರಾಬಿ ಕ್ರಾಪ್ಸ್, ಈ ಥರ ನಿಮಗೆ ಕ್ವೆಶನ್ಸ್ ಬರ್ಬೋದು. ಸೊ ಖಾರಿಫ್ ಕ್ರಾಪ್ ಗೊತ್ತಾಯ್ತಲ್ವಾ. ದ ಕ್ರಾಪ್ ವಿಚ್ ಆರ್ ಸೋನ್ ಇನ್ ರೇನಿ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ಎಕ್ಸಾಂಪಲ್ ಪ್ಯಾಡಿ, ಮೇಯ್ಸ್, ಸೋಯಾಬೀನ್, ಗ್ರೌಂಡ್ನಟ್ ಆ್ಯಂಡ್ ಕಾಟನ್. ಪ್ಯಾಡಿ ಅಂದರೆ ಭತ್ತ, ಮೇಯ್ಸ್ ಜೋಳ, ಸೋಯಾ ಅಂತಲೇ ಹೇಳ್ತೀವಿ, ಗ್ರೌಂಡ್ನಟ್ ಅಂದರೆ ಕಡಲೆಕಾಯಿ, ಕಾಟನ್ ಹತ್ತಿ. ಸೊ ರಾಬಿ ಕ್ರಾಪ್ಸ್ ಅಂದರೆ ದ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್. ವಿಂಟರ್ ಸೀಸನ್ ಮೀನ್ಸ್ ಯು ನೋ ದಟ್ ಚಳಿಗಾಲ. ಅಂದರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅಕ್ಟೋಬರಿಂದ ಮಾರ್ಚ್ವರೆಗೂ ಇರೋವಂಥ ಕಾಲ, ದಟ್ ಈಸ್ ಚಳಿಗಾಲ. ಸೊ ಈ ಚಳಿಗಾಲದಲ್ಲಿ ಅಂದರೆ ವಿಂಟರ್ ಸೀಸನಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ವಿ ಕಾಲ್ಡ್ ಆಸ್ ರಾಬಿ ಕ್ರಾಪ್ಸ್.
ಎಕ್ಸಾಂಪಲ್ ವೀಟ್ ಅಂದರೆ ಗೋಧಿ, ಗ್ರಾಮ್ ಕಾಳು, ಪೀ ಅಂದರೆ ಬಟಾಣಿ, ಮಸ್ಟರ್ಡ್ ಸಾಸಿವೆ, ಲಿನ್ಸೀಡ್ ಅಂದರೆ ಫ್ಲ್ಯಾಕ್ಸ್ ಸೀಡ್ ಅಂತ ಕೂಡ ಕರಿತೀವಿ, ಅಗಸೆ ಬೀಜ, ಈಗ ಸ್ವಲ್ಪ ಎಲ್ಲರೂ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು, ಸೊ ಇಟ್ಸ್ ಕಾಲ್ಡ್ ಲಿನ್ಸೀಡ್. ದೀಸ್ ಆರ್ ದ ರಾಬಿ ಕ್ರಾಪ್ಸ್. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಖಾರಿಫ್ crop and rabi crops. So now let's move on to the agricultural practices, or we can call it as a steps of farming. ಎಲ್ಲ ಕೆಲಸ ಮಾಡಬೇಕಾದ್ರೆ ಒಂದು ನಿಯಮ ಇರುತ್ತೆ, ಒಂದು ಸ್ಟೆಪ್ ಇರುತ್ತೆ, ಯಾವುದಾದ್ಮೇಲೆ ಯಾವ್ದು ಮಾಡಬೇಕು, ಯಾವುದಾದ್ಮೇಲೆ ಯಾವ್ದು ಮಾಡಿದ್ರೆ ಕರೆಕ್ಟಾಗಿ ಆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಅದೇ ಥರ ಫಾರ್ಮಿಂಗಲ್ಲೂ ಕೂಡ ಅಂದರೆ ಕ್ರಾಪ್ ಪ್ರೊಡಕ್ಷನಲ್ಲೂ ಕೂಡ ಕೆಲವು ಸ್ಟೆಪ್ಸ್ ಇದೆ. ದೀಸ್ ಆರ್ ವಿ ಕಾಲ್ಡ್ ಆಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಹೇಳಿ ಕೂಡ ಕರಿತೀವಿ. So some steps are there. See, preparation of soil, sowing, adding manure and fertilizers, irrigation, protection from weeds, harvesting and storage. So in the next class we can study this in detail. Okay.